ಹೆಣ್ಮಕ್ಳುಗಳು ರಾತ್ರಿ ಹೊತ್ತಲ್ಲಿ ಓಡಾಡೋದಾಗ್ಲಿ ಮನೆಯಿಂದ ಹೊರಗಡೆ ಹೋಗೋದಾಗ್ಲಿ ತುಂಬ ಕಷ್ಟ ಆಗ್ತಿದೆ. ಮಕ್ಕಳು ಸಣ್ಣ ಹೆಣ್ಮಕ್ಳುಗಳನ್ನು ನೋಡ್ಕೊಳ್ಳೋದು ಕೂಡ ನಮಗೆ ಕಷ್ಟ ಆಗುತ್ತಿದೆ. ಇಡೀ ಊರಲ್ಲೇ ಮನೆಯಲ್ಲೂ ಅಂಗಡಿಯಲ್ಲೂ ಸಾರೆ ಮಾಡ್ತಾ ಇದ್ದಾರೆ. ಈಗ ಓದೋ ಮಕ್ಕಳಿಗೂ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮನೆಯಲ್ಲಿ ಗಂಡು ಮಕ್ಕಳು ಕುಡ್ಕೊಂಬ ಮನೆಯಲ್ಲಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಓಡಿಸೋದು, ಹೆಂಡತಿ ಮಕ್ಕಳಲ್ಲಿ ಬೀದಿ ಓಡಾಡ್ಸಿ ಹೊಡೆಯೋದೆಲ್ಲ ನಡೀತಾ ಇದೆ. ಹಳ್ಳಿಗಳಲ್ಲಿ ಮನೆ ಮತ್ತು ಗೂಡಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದು, ಕೂಡಲೇ ಇದನ್ನು ನಿಷೇಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಅರುಣೋದಯ ಮಹಿಳಾ ಜಿಲ್ಲಾ ಒಕ್ಕೂಟ ಶಿವಮೊಗ್ಗದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಈ ಹಿಂದೆಯೂ ಫೆಬ್ರವರಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಆಗುತ್ತಿರುವ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಮನವಿ ನೀಡಿದ್ದೆವು. ಆದರೂ ಕೂಡ ಜಿಲ್ಲಾಡಳಿತದಿಂದ ಯಾವುದೇ ಕ್ರಮ ಕೈಗೊಳ್ಳದಿರುವುದು ವಿಷಾದನೀಯವಾಗಿದೆ. ಮದ್ಯ ಮಾರಾಟದಿಂದ ಮಹಿಳೆಯರು, ಮಕ್ಕಳು ಮತ್ತು ಕುಟುಂಬದವರು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಕೌಟುಂಬಿಕ ಹಿಂಸಾಚಾರ, ಆರ್ಥಿಕ ಸಂಕಷ್ಟ, ಆರೋಗ್ಯ ಸಮಸ್ಯೆಗಳು ಹಾಗೂ ಸಾಮಾಜಿಕ ಅಶಾಂತಿ ಹೆಚ್ಚಾಗುತ್ತಿದೆ. ಜಿಲ್ಲೆಯ ತಟ್ಟೆಹಳ್ಳಿ, ಕೊಡಿಹೊಸೂರು, ಅರಹದೊಳಲು, ಬೀಬೀರ್ನಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಎಗ್ಗಿಲ್ಲದೆ ಮದ್ಯ ಮಾರಾಟ ನಡೆಯುತ್ತಿದ್ದು, ಈ ಬಗ್ಗೆ ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ತುರ್ತು ಗಮನ ಹರಿಸಿ ಅಕ್ರಮ ಹಾಗೂ ಕಾನೂನುಬದ್ಧ ಮದ್ಯ ಮಾರಾಟ ಕೇಂದ್ರಗಳ ಪರಿಶೀಲನೆ ನಡೆಸಿ ಅಕ್ರಮ ಮದ್ಯ ಮಾರಾಟ ನಿಯಂತ್ರಣಕ್ಕೆ ಹಾಗೂ ನಿಷೇಧಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒಕ್ಕೂಟ ಆಗ್ರಹಿಸಿದೆ. ಇದರ ಬಗ್ಗೆ ಒಕ್ಕೂಟದ ಅಧ್ಯಕ್ಷೆ ಗಂಗಮ್ಮ ಮಾತನಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಗಂಗಮ್ಮ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಎಲ್ಲ ಮಹಿಳೆಯರು ಇವತ್ತು ಜಿಲ್ಲೆಯ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಮಹಿಳೆಯರಿಗೆ ಏನು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಸಾರಾಯಿ ಬಂದು ಶಿವಮೊಗ್ಗ ಬಂದು ಅಥವಾ ಯಾವುದೋ ತಾಲೂಕಿನ ದೊಡ್ಡ ಪ್ಲೇಸಿಗೆ ಬರೋದಿಲ್ಲ. ಈಗ ಮನೆ ಪಕ್ಕದಲ್ಲಿ ಅಕ್ಕಪಕ್ಕ ಎದ್ದು ಹೋಗಿ ಅಲ್ಲೇ ಕುಡಿದು ಬರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮನೆಯಲ್ಲಿರೋಂಥ ಮಕ್ಕಳು ಮರಿಗಳು ಎಲ್ಲರೂ ಈಗ ಸಣ್ಣ ಮಕ್ಕಳಿಗೆ ಕೂಡ ವ್ಯಸನಿಗಳಾಗ್ತಿದ್ದಾವೆ. ಯಾಕಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರೋದ್ರಿಂದ, ಮನೆಗಳಲ್ಲಿ ಮಾಡ್ತಾ ಇರೋದ್ರಿಂದ, ಇದರಿಂದ ಹೆಣ್ಮಕ್ಳುಗಳು ರಾತ್ರಿ ಹೊತ್ತಲ್ಲಿ ಓಡಾಡೋದಾಗ್ಲಿ ಮನೆಯಿಂದ ಹೊರಗಡೆ ಹೋಗೋದಾಗ್ಲಿ ತುಂಬ ಕಷ್ಟ ಆಗ್ತಿದೆ. ಮಕ್ಕಳು ಸಣ್ಣ ಹೆಣ್ಮಕ್ಳುಗಳನ್ನು ನೋಡ್ಕೊಳ್ಳೋದು ಕೂಡ ನಮಗೆ ಕಷ್ಟ ಆಗುತ್ತಿದೆ. ನಾವು ಹೆಣ್ಮಕ್ಳು ದುಡ್ದು ಮನೆ ಕಷ್ಟ ಸುಖ ನೋಡ್ತಾ ಇರ್ತೀವಿ. ಅದ್ರ ಮಧ್ಯದಲ್ಲಿ ಈ ಕುಡ್ದು ಇದ್ರದ್ದೊಂದು ಗಲಾಟೆ ಬೇರೆ. ಇದರಿಂದ ಎಲ್ಲ ಹೆಣ್ಮಕ್ಳಿಗೂ ತುಂಬ ತೊಂದರೆ ಆಗ್ತಿದೆ. ಸಾಧ್ಯವಾದಷ್ಟು ನೀವು ಈ ಹಳ್ಳಿಗಳಲ್ಲಿ ನಡೀತಾ ಇರೋಂಥ ಅಕ್ರಮ ಮಾರಾಟವನ್ನು ನಿಷೇಧಿಸಬೇಕು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲ ಶಿವಮೊಗ್ಗ ತಾಲೂಕು ಮತ್ತು ನಾವು ಭದ್ರಾವತಿ ತಾಲೂಕು ಎಲ್ಲ ಕಡೆನೂ ನಾವು ಬಂದಿದ್ದೀವಿ ಸರ್. ಈಗ ನಾವು ಒಂದು ಜಿಲ್ಲೆಯಾದ್ಯಂತ ಹೇಳ್ತಿದ್ದೀವಿ, ಒಂದು ಗ್ರಾಮ ಅಂತ ಹೇಳ್ತಾ ಇಲ್ಲ ನಾವು. ಪ್ರತಿಯೊಂದು ಎಲ್ಲ ಗ್ರಾಮಗಳಲ್ಲೂ ಈ ಥರ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ. ಪ್ರತಿ ಅಂಗಡಿಗಳಲ್ಲಿ, ಸಣ್ಣ ಅಂಗಡಿಗಳಲ್ಲಿ ಒಂದು ಕೂಲ್ ಡ್ರಿಂಕ್ಸ್
ಡ್ರಿಂಕ್ಸ್ ಅಥವಾ ಹಾಲು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಎಣ್ಣೆ ಮದ್ಯ ಅಂತೂ ಎಲ್ಲ ಅಂಗಡಿಗಳಲ್ಲಿ ಸಿಗೋಂಥ ಪರಿಸ್ಥಿತಿ ಬರ್ತಾ ಇದೆ. ಅಂತ ಕೋಡೂಸದಿಂದ ಬಂದಿದ್ದೀನಿ. ನಮ್ಮ ಕಡೆ ಇಡೀ ಊರಲ್ಲೇ ಮನೆಯಲ್ಲೂ ಅಂಗಡಿಯಲ್ಲೂ ಸಾರೆ ಮಾಡ್ತಾ ಇದ್ದಾರೆ. ಈಗ ಓದೋ ಮಕ್ಕಳಿಗೂ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮನೆಯಲ್ಲಿ ಗಂಡು ಮಕ್ಕಳು ಕುಡ್ಕೊಂಬ ಮನೆಯಲ್ಲಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಓಡಿಸೋದು, ಹೆಂಡತಿ ಮಕ್ಕಳನ್ನೆಲ್ಲ ಬೀದಿಗೆ ಹೊಡೆಯೋದೆಲ್ಲ ನಡೀತಾ ಇದೆ. ಈಗ ಓದೋ ಮಕ್ಕಳಿಗೂ ಅಲ್ಲಿ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಶಾಲೆ ಪಕ್ಕದಲ್ಲೇ ಪ್ಯಾಕೆಟ್ ಮಾಡ್ತಾ ಇದ್ದಾರೆ. ಅದರಿಂದ ಓದೋ ಮಕ್ಕಳಿಗೆ ತುಂಬ ಹಿಂಸೆ ಆಗ್ತಾ ಇದೆ. ಚಿಕ್ಕ 15-16 ವರ್ಷದ ಹುಡುಗರೆಲ್ಲ ಈಗ ಅಲ್ಲಿ ಪ್ಯಾಕೆಟ್ ಮಾಡೋದ್ರಿಂದ ಅಲ್ಲೋ ಕುಡಿದು ಮನೆಯೊಳಗೆ ಬಂದು ನೋಡೋಕ್ಕಾಗ್ತಿಲ್ಲ ಹುಡುಗರ ವ್ಯವಸ್ಥೆನ. ಕೋಡಿ ಹೊಸದಂತ, ಕೋಡಿ ಹೊಸೂರು, ಭದ್ರಾವತಿ ತಾಲೂಕು ಕೋಡಿ ಹೊಸದಂತ. ಇಲ್ಲಿ ತುಂಬ ಹಿಂಸೆ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ಫಸ್ಟ್ ಮುಖ್ಯವಾಗಿ ಕೋಡಿ ಹೊಸದಲ್ಲಿ ಅಕ್ಕಪಕ್ಕ ಈಗ ಎಲ್ಲ ಹಳ್ಳಿಗಳಲ್ಲೂ ಆ ಸಾರೆ ಮಾಡೋದನ್ನ ನಿಲ್ಲಿಸ್ಬೇಕು ಸರ್. ಬಾರ್ ಅಂತೂ ಮಾರಾಟ ಮಾಡೋದನ್ನಾದ್ರೂ ನಿಲ್ಸಿದ್ರೆ ಎಷ್ಟು ಮಾರಾಟ ಮಾಡೋದು ಅಂಗಡಿ ಹಳ್ಳಿಗಳಾಗಿದೆ. ನನ್ನ ಹುಷ